ಮಾಧ್ಯಮದ ನನ್ನ ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ ಗಡಿನಾಡು ಬೆಳಗಾವಿ, ನಾನು 73ನೇ ಇಸ್ವಿಲೇ ಬಂದಿದ್ದೆ. ಚಂದ್ರಿಗೆ ಹುಟ್ಟಿದ್ರೆ ಇಲ್ವೋ ಗೊತ್ತಿಲ್ಲ. 73 ದೊಡ್ಡ ಮೈದಾನ, ಏನು ಹೆಸರು ಹೇಳ್ತಾರೆ ಅದಕ್ಕೆ ಮೈದಾನಕ್ಕೆ? ಇಲ್ಲ 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 ಇನ್ನೊಂದು ಅದೇ ಹೆಸರು ಬೇರೆ. ಆಯ್ತಾ? ಲಿಂಗರಾಜ್ ಮೈದಾನದಲ್ಲಿ ಸುಮಾರು ಆ ಕಾಲದಲ್ಲಿ 67ರ ದಶಕದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ 10,000 ಜನ ಆವತ್ತಿದ್ರು ಲಿಂಗರಾಜ ಕಾಲ ಮೈದಾನದಲ್ಲಿ. ಭಾಷಣ ಮಾಡಿ ನಾನು ಕರ್ಕೊಂಬಂದಿದ್ದವ್ರು ಯಾರು ಅಂದ್ರೆ ಸಿದ್ದನಗೌಡ ಪಾಟೀಲ್ರು, ಜೋಶಿ, ತೋಪಣ್ಣ. ಈ 3 ಜನ ಭಾರಿ ಆ ಕಾಲದಲ್ಲಿ ಅವರು ದೊಡ್ಡ ಅದ್ಭುತವಾದ ಶಕ್ತಿ. ಬೆಳಗಾವಿಗೆ ಅವರ ಅಪಾರವಾದ ಶಕ್ತಿ. ಅವ್ರ ಸ್ಮಾರಕ ಆಗ್ಬೇಕಿಲ್ಲಿ, ಇಲ್ಲಿನ ಎಲ್ಲಾದರೂ ಆಗಲಿ ಆ ಜನ ಮಾಡಿದಂಥ ಕೆಲಸ ಇವತ್ತು ಅವ್ರನ್ನ ಕಣ್ಣು ಮುಂದೆ ನೋಡಿದ ಖುಷಿ ಆಗುತ್ತೆ. ಆವತ್ತೇನಾಯ್ತು ಅಂತ ಅದು ಒಂದೇ ಒಂದು ಮಾತು ನನ್ನ ಭಾಷಣದಲ್ಲಿ, ಇದು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅವತ್ತು ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಬಿಟ್ಟು ಯಾವ ಭಾಷೆ ಇರக்கூಡದು ಅಂತ ಸುಮಾರು ಸಂಜೆ 7:15 ಗಂಟೆಗೆ ನಾನು ಹೇಳಿದೆ. 8:15 ಗಂಟೆಗೆ ಬೀದಿಯಲ್ಲಿ ನುಗ್ಗಿ ಎಲ್ಲ ನಾಮಫಲಕ ಕಿತ್ತಾಕಿದ್ರು. ನಾವು ಇಳ್ಕೊಂಡಿದ್ದು ಹೋಟ್ಲು ಬಂದು ಕಲ್ಲೊಡೆದ್ರು. ಅದು ನಾವು ತಲೆ ಮೇಲೆ ಬಾಣ್ಲಿ ಇಟ್ಕೊಂಡಿದ್ದೋ. ಅದಾದ್ಮೇಲೆ ಸಿದ್ದನಗೌಡ ಬಂದು, ಸರ್ ಇಲ್ಲಿಂದ ಹುಬ್ಳಿ ಹೊರಟೋಣ ಅಂತೇಳಿ. ಆ ಕಾಲದಿಂದಲೂ ನನಗೆ ಬೆಳಗಾವಿ ಬಗ್ಗೆ ಬಹಳ ಪ್ರೀತಿ. ಅದೊಂದೇ ಅಲ್ಲ, ಬೆಳಗಾವಿ ಮಾಧ್ಯಮದವರು ಅಂದಿನಿಂದ ಇಂದಿನವರೆಗೆ ಬೆಳಗಾವಿ ನಮ್ಮ ಆತ್ಮ ಅಂತ ಹೇಳಿ ಪ್ರೀತಿಯಿಂದ ಅಭಿಮಾನದಿಂದ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅಧಿಕಾರಿಗಳಲ್ಲೂ ಬಹುತೇಕ ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಕೆಟ್ಟ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆಮೇಲೆ ಇಷ್ಟೆಲ್ಲ ಬೆಳಗಾವಿ ಈ ಪರಿಸ್ಥಿತಿ ಬರಬೇಕಾದ್ರೆ ನಮ್ಮ ಅತ್ಯಂತ ನೀಚ ರಾಜಕಾರಣಿಗಳು, ಅವ್ರು ಯಾವ ಪಾರ್ಟಿಯವರಾಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಜನತಾ ಆಗಿರ್ಲಿ, BJP, ಅವರು ಬೇಕಾಗಿರೋದು ಅಧಿಕಾರದ ದಾಹ. ಇಲ್ಲಿ ಕನ್ನಡ ಉಳಿದಿದ್ರೆ, ಕನ್ನಡ ಬೆಳೆದಿದ್ರೆ ನಮ್ಮ ಹೋರಾಟಗಾರರಿಂದ, ಚಳವಳಿಗಾರರಿಂದ, ಕನ್ನಡ ಚಳವಳಿಗಾರರಿಂದ ಸುಮಾರು ಇವತ್ತು ಬಹಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಸುಮಾರು 29ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ತಾವೇನು ಸೇರಿದ್ದೀರಿ. ನಿಜಕ್ಕೂ ಇದು ಮುಂದಿನ ಸೂಚನೆ. ಬೆಳಗಾವಿಯಿಂದ ಒಂದು ಹೊಸ ಕ್ರಾಂತಿ ಆರಂಭ ಆಗುತ್ತೆ. ಹೊಸ ಕ್ರಾಂತಿಗೆ ಇದೊಂದು ದಿಕ್ಕು, ಹೊಸ ಕ್ರಾಂತಿ ಕಹಳೆ. ಇವತ್ತು ಹೇಳ್ತಾ ಇದ್ದೀನಿ, ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಆಗ ನಿಮ್ಮ ಕತೆ ನೋಡಿ, ನಾನು ನಿನ್ನೆ ಕೂತ್ಕೊಂಡು ತಮಗೆ ಇದೊಂದು ಕನಸು ಅಂದ್ರೆ ಮನಸ್ಸಿನಲ್ಲಿ ಹೇಳ್ತಾ ಇದ್ದೆ. ಬರುವಾಗ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಪ್ರತಿ ಕನ್ನಡ ಪರ ಸಂಘಟನೆಗಳಿಗೆ ಈ ವಿಧಾನಸೌಧದಲ್ಲಿ ಅದ್ಭುತವಾದಂಥ ಒಂದೊಂದು ಕೊಠಡಿ ಕೊಡಬೇಕು. ಅದರ ಮುಂದೆ ಅವರ ಹೆಸರು ಹಾಕಬೇಕು. ಅದೊಂದೇ ಅಲ್ಲ, ಆ ಕನ್ನಡ ಪರ ಸಂಘಟನೆಗಳಿಗೆ ವರ್ಷಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಅನುದಾನ ಅವರು ಓಡಾಡಿ ಖರ್ಚು ಮಾಡೋದಕ್ಕೆ ನಾನು ಯೋಚನೆ ಮಾಡೋದು. ಗೋವಿಂದು ಇವತ್ತು ವರ್ಷಕ್ಕೆ 1 ಕೋಟಿ ರೂಪಾಯಿ ಓಡಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಇದಕ್ಕೆ ವರ್ಷಕ್ಕೆ 1 ಕೋಟಿ. ಪ್ರೆಸ್ ಕ್ಲಬ್ಗೆ 5 ಕೋಟಿ 1 ವರ್ಷಕ್ಕೆ. ಪ್ರೆಸ್ ಕ್ಲಬ್ಗೆ ಬೆಳವಣಿಗೆ, ಈ ನಾಡನ್ನ
ಬೆಳೆಸ್ತಕ್ಕಂಥ ಪರಿಸ್ಥಿತಿ ಇವ್ರಿಗೆ. ಇದು ಯಾವಾಗ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಮುಖ್ಯಮಂತ್ರಿ ಆದ್ರೆ ಆಗತ್ತೆ ಇದು ಆಯ್ತಾ. ಅದಕ್ಕೆ ನಾನು ಈಗ ಹೇಳ್ತೀನಿ, ನಿಜ ನಾನು ಮುಂದೆ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಆಗೋದು, ಅವಿಚಾರ ಬೇರೆ. ನೋಡಿ ಇವರೆಲ್ಲ ಮಂತ್ರಿಗಳು, ಇವ್ರನ್ನು ನಮ್ಮ ಜೊತೆ ಸೇರ್ಕೊಂಡು ಇವ್ರಿಗೂ ಮಂತ್ರಿ, ಗೋವಿಂದ್ರು ಮಂತ್ರಿ, ನಮ್ಮ ದೇವ್ ಮಂತ್ರಿ ಮತ್ತು ರೈತ ಮುಖಂಡರುಗಳೆಲ್ಲ ಬಂದಿದ್ದಾರೆ ಹುಬ್ಳಿ ಧಾರವಾಡಲ್ಲಿ. ಅವ್ರು ಯಾರಿಗೆ ಹೇಳ್ತಾರೆ ಇವ್ರಂತೂ ಕೊಡ್ತೀವಿ, ಯಾಕಂದ್ರೆ ಇದೊಂದು ಆದರ್ಶವಾಗಿರ್ತಾರೆ. ಯಾಕಿರತ್ತು ಪತ್ರಿಕಾ ಮಿತ್ರರ ಪರವಾಗಿ, ಅದರಲ್ಲೂ ಬೆಳಗಾವಿಯ ಪರವಾಗಿ ಕ್ಯಾಬಿನೆಟ್ ಕೊಡ್ತೀವಿ, ದಯಮಾಡಿ ಕೊಡ್ತೀವಿ. ನನ್ನ ಮುಖ್ಯಮಂತ್ರಿ ಆಗ್ತೀನಿ, ಎದುರುಬೇಡಿ ಕಂತ ಕೊಡ್ತೀನಿ ನಾನು, ಅದ್ರಲ್ಲಿ ಅನುಮಾನ ಪಡಬೇಡಿ. ಅದೇ ಗೊತ್ತು ನನಗೆ, ಏನ್ ತಿಳ್ಕೊಂಡಿದ್ದೀವಿ ಏನೋ. ಇಲ್ಲೊಂದು ಮಹಾನಗರ ಪಾಲಿಕೆ, ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಪಾಲಿಕೆ ಎಲ್ಲಿದೆ, ಯಾವ ಜಾಗದಲ್ಲಿ, ಯಾವ ಭೂಮಿಯಲ್ಲಿ? ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು ಪಾಲಿಕೆ. ನಿಮಗೆ ಅವಕಾಶ ಕೊಟ್ಟಿದ್ದೀನಿ, ಒಂದೇ ಒಂದು ವಾರ, ಇವತ್ತಿಂದ ಒಂದು ವಾರ ಹೆಚ್ಚಾಗಿತ್ತು. ಒಂದು ವಾರಕ್ಕೆ ವಾರ, ಇವತ್ತಿಂದ ಜೂನ್ 2ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದೀವಿ. 2ನೇ ತಾರೀಕಿನೊಳಗಾಗಿ ಅವರು ನಾಮಫಲಕ ಹೊರಗಾಕಿ ಒಳಗೆ ನಿರ್ಣಯ ಮಾಡಬೇಕು. ಇದು ಅವೇನು ಅವ್ರು ಮಾಡದೇ ಇದ್ರು, ಇದು ಕರ್ನಾಟಕ, ಅವ್ರ ಅಪ್ಪಂದಲ್ಲ, ಕರ್ನಾಟಕ ಇದು, ಅವಿಚಾರ ಬೇರೆ. ಆದರೆ ಅವರು ಯಾವ ಪಾರ್ಟಿಯವರಾಗಿರ್ಲಿ, ಗಂಭೀರವಾಗಿ ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದನ್ನೆಲ್ಲ, ಇದು ಕರ್ನಾಟಕದ ಅವಿಭಾಜ್ಯ ಅಂಗ, ಮಹಾಜನ್ ವರದಿ ಜಾರಿ ಆಗಲೇಬೇಕು. ಇದು ಹೇಳಬೇಕು, ಒಪ್ಪಿಗೆ ನಿರ್ಣಯ ಮಾಡಬೇಕು. ಮಾಡಲಿಲ್ಲ ಕ್ರಾಂತಿ ಆಗುತ್ತೆ. ಬೆಳಗಾವಿಯಲ್ಲಿ ಕಂಡರಿಯದಂತ ಕ್ರಾಂತಿ ಆಗುತ್ತೆ. ನಾವು 4ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಬರಬೇಕು. ಇಲ್ಲಿ ಇದರಲ್ಲಿ ಎಲ್ಲರೂ ದಯಮಾಡಿ ಏನೇ ಆದರೂ ಬರಬೇಕು. ಮತ್ತು ರೈತ ಸಂಘದವ್ರು ತಾವು ಬಂದಿದ್ದೀರಿ, ನೀವು ಸಾವಿರಾರು ಜನ ಸೇರ್ಬೇಕು, ಹೋರಾಟಕ್ಕೆ ನಿಲ್ಬೇಕು. ಮಂಗಳವಾರ ಗಡುವು ಕೊಟ್ಟಿದ್ದೇವೆ, ಗಡುವು. ನಾವು 4ನೇ ತಾರೀಕು ತೀರ್ಮಾನ ತಗೊಳ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕಕ್ಕೆ, ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕ ಬಂದ್ ಕೊಡ್ತೀವಿ. ನಿಮ್ಗೆ ಹೇಳೋದಾದ್ರೆ ಬೆಳಗಾವಿಯಿಂದಲೇ ಕ್ರಾಂತಿ, ಬೆಳಗಾವಿಯಿಂದಲೇ ಕ್ರಾಂತಿ, ಅಖಂಡ ಕರ್ನಾಟಕ ಬಂದ್. ಇಡೀ ರಾಜ್ಯ ಎಲ್ಲ ಕಡೆ ಒಂದೇ ಕೂಗು, ಒಂದೇ ಕೂಗು, ಬೆಳಗಾವಿ ಅವಿಭಾಜ್ಯ ಅಂಗ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಇದಕ್ಕಾಗಿ ನಾವು 4ನೇ ತಾರೀಕು ಎಲ್ಲ ಕನ್ನಡ ಪರ ಸಂಘಟನೆಗಳ ಸುದ್ದಿ ಕೊಡಬಲ್ಲ. ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ನಾವು ಕರಿತೀವಿ. ಇವತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಬರಬೇಕಾಗಿತ್ತು, ಬಂದಿಲ್ಲ. ಶಿವರಾಮೇಗೌಡರು ಬರಬೇಕಾಗಿತ್ತು, ಬಂದಿಲ್ಲ. ನಾರಾಯಣ್ ಗೌಡ್ರನ್ನು ಕರಿತೀನಿ ನಾನು. ಅದಿಲ್ಲೇನು ಇಲ್ಲಿ ಇದೇನು ನಮ್ಮನೆ ಮದುವೆ ಏನಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡೋಣ, ಒಟ್ಟಾಗಿ ಯುದ್ಧ ಮಾಡೋಣ. ಅದರಿಂದ ಈ ಹೋರಾಟ ಕರ್ನಾಟಕ ಇತಿಹಾಸದಲ್ಲಿ ಎಂದೂ ನಡೆದಿರಬಾರದು. ಈ ಹೋರಾಟವೇ ನಮ್ಮ ಸರ್ಕಾರ ಬರೋದು. ಚಂದ್ರಿಕೆ ಒದ್ದಾಡ್ತಾ ಇದ್ದೀರಿ ನೀವು, ಯಾವ ಪಾರ್ಟಿ? ಯಾಕೆಂದ್ರೆ ನಿಮಗೆ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.
ಅದರಿಂದ ಹೋರಾಟ ಇವತ್ತು ನಿಮ್ಗೆ ಹೇಳ್ತೀನಿ, ಇಡೀ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸಮಗ್ರ ಕನ್ನಡಿಗರು ಬೆಳವಣಿಗೆಗಾಗಿ ಕರ್ನಾಟಕದ ಉದ್ದಗಲಕ್ಕೂ ನಿಲ್ಲೇಬೇಕು. 4ನೇ ತಾರೀಕು ರಣಕಾಳೆ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. 4ನೇ ತಾರೀಕಲ್ಲ, ಅಲ್ಲಲ್ಲ, 4ನೇ ತಾರೀಕು ಕರ್ನಾಟಕ ಬಂದಲ್ಲ, 4ನೇ ತಾರೀಕು ಸಮಗ್ರ ಕನ್ನಡಿಗರ ಮೇಳ ಸಭೆ. ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಬಂದ್ ಕರೆ ಕೊಡ್ತೀವಿ. ಬೆಳಗಾವಿಗಾಗಿ ಎಂದೆಂದು ನಮ್ಮ ಕೊನೆಯ ಒಂದು ತೊಟ್ಟು ರಕ್ತ ಇರುವವರೆಗೂ ಬೆಳಗಾವಿಗಾಗಿ ಹೋರಾಟ ಮಾಡ್ತೇವೆ. ನಾವು ಅವತ್ತು ಇಲ್ಲಿ ಇರ್ತೀವಿ. ಬಂದಿನ ನಾವು ಬೆಳಗಾವಿಲಿ ಇರ್ತೀವಿ, ಬೆಂಗಳೂರಲ್ಲ. ಬಂದಿನ ನಾವು ಬೆಳಗಾವಿ ಬರ್ತೀವಿ. ಆವತ್ತು ಭಾರಿ ಭಾರಿ ಹೋರಾಟ, ಬೀದಿ ಬೀದಿಯಲ್ಲಿ ಮೆರವಣಿಗೆ, ರಸ್ತೆಯಲ್ಲಿ ಮೆರವಣಿಗೆ, ಇದು ನಡೀಬೇಕಾಗುತ್ತೆ. ಇದಕ್ಕೆ ನಾವು ತಯಾರಾಗಿದ್ದೀವಿ. ಇಲ್ಲಿ ಅಲ್ಮಿಡಿ ಶಾಸನ, ಇದೊಂದು ಐತಿಹಾಸಿಕವಾದಂತ ಕನ್ನಡಿಗರ ಮೊದಲನೇ ಶಾಸನ. ನನಗೆ ಆ ಶಾಸನಕ್ಕೆ ಹಾಲನ್ನು ಉಯ್ತಾ ಇದ್ರೆ ನನ್ನ ಗಂಟ್ಲಿಗೆ ಹಾಲು ಇದ್ದಂಗಿತ್ತು, ಅಷ್ಟು ಸಂತೋಷ. ನಾನೇ ಕುಡಿತಾ ಇದ್ದೀನಿ, ಸತ್ಯ ನಾನೇ ನನ್ನ ಮೈ ಮೇಲೆ ಅರ್ಧರ್ಧ ಹಾಲು ಬಿದ್ದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಹಾಲು ಕನ್ನಡದ ಹಾಲು, ಕನ್ನಡದ ಹಾಲು, ಕನ್ನಡದ ಶಕ್ತಿ ಹಾಲು, ಮೊದಲನೇ ಶಾಸನದ ಹಾಲು. ಆ ದೃಷ್ಟಿಯಿಂದ ಈ ನಮ್ಮ ಹೋರಾಟಕ್ಕೆ ಸಾಹಿತಿಗಳು, ಬರಹಗಾರರು ಎಲ್ಲರೂ ನಿಲ್ಬೇಕು. ಇಡೀ ರಾಜ್ಯದ ಯಾವುದು ಹೇಳ್ತೀನಿ ನಿಲ್ಬೇಕು. ಮತ್ತು ಸಿನಿಮಾ ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡಬೇಡಿ, ಅವರೂ ಬರಬೇಕು. ಎಲ್ಲಕ್ಕಿಂತ ನಾನು ಬಹಳ ಗೌರವ ಕೊಡೋದು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ. ಬಹಳ ದೊಡ್ಡ ವ್ಯಕ್ತಿ, ಬೆಳಗಾವಿಗೆ ತಕ್ಕಂತೆ ಒಳ್ಳೆ ಹಬ್ಬಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳು ಸೀರೆ ಉಡ್ತಾರಲ್ಲ, ಹಂಗೆ ಬೆಳಗಾವಿ ತಕ್ಕಂತೆ ಅದ್ಭುತವಾದಂತ ಒಬ್ಬ ಜಿಲ್ಲಾಧಿಕಾರಿ ಅವರು ಬಂದಿದ್ದಾರೆ. ಅವ್ರನ್ನ ಹಿಂದೆನೂ ನಾನು ನೋಡಿದ್ದೆ, ಒಳ್ಳೆ ಜಿಲ್ಲಾಧಿಕಾರಿ. ಅವರನ್ನ ನಾನು ತೀವ್ರ ಪ್ರೀತಿಯಿಂದ ಅಭಿನಂದಿಸ್ತೇನೆ. ನೋಡ್ರಣ ಹೇಳಿ. ಮಹಾನಗರ ಪಾಲಿಕೆ ಒಂದು ಮಾಡಿದ್ದಾರೆ, ಏನಂದ್ರೆ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅದರಂತೆ ನೋಡ್ಕೊತೇವೆ. ಅದೇ ಜನರನ್ನ ಸರ್ಕಾರದ ಅಂಗಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಾವು ಮಾಡ್ತಾ ಇರ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಸರ್ಕಾರದ ಜೊತೆ. ಈಗ ಎರಡೇ ಪ್ರಶ್ನೆ ಇನ್ನು ನಾನು ಹೇಳ್ತೀನಿ. ಅವರು ಹೇಳೋ ವಿಚಾರದಲ್ಲಿ ಒಂದನೇದು, ಸರ್ಕಾರಕ್ಕೂ ನಾವು ಮಾತಾಡ್ತೀವಿ, ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಸಿದ್ದರಾಮಯ್ಯನವರೇ, ಏನಿದು ಹುಡುಗಾಟ ಅಂತ ಅವ್ರಿಗೂ ಮಾತಾಡಿ ಕೂಡಲೇ ನೀವು ಅಲ್ಲಿ ನಿರ್ಣಯ ಮಾಡಿಸ್ತೀರಾ ಇಲ್ವಾ? ಇಲ್ಲ, ಕಂಪ್ಲೀಟ್ ವಜಾ ಮಾಡಿ ಇರக்கூಡ್ದು. ನಗರ ಮಹಾಪಾಲಿಕೆ ವಜಾ ಮಾಡಿ ಆ ಸದಸ್ಯರೆಲ್ಲ ಮನೆಗೆ ಕಳಿಸ್ಲೇಬೇಕು. ಕಳಿಸ್ತಿದ್ರೆ ಬೇರೆ ಮಾತಿಲ್ಲ, ವಜಾ ಆಗ್ಲೇಬೇಕು. ಯಾವ ಕಾರಣ ಬಿಡಲ್ಲ, ವಜಾ ಆಗ್ಲೇಬೇಕು. ಅದೆಲ್ಲ ಆಗ್ಬೇಕಂದ್ರೆ ವಾಟಾಳ್ ನಾಗರಾಜ್ ಅವರು ಸದನದ ಒಳಗಡೆ ಇರಬೇಕು. ಯಾರ್ಯಾರು ರಾಜ್ಯಸಭಾ ಮೆಂಬರು, ವಿಧಾನ ಪರಿಷತ್ ಇರ್ಲಿ, ನಾವು ತಮ್ಗೆ ಹೇಳ್ತೀವಿ. ನನಗೆ ಎಷ್ಟು ಸಂತೋಷ. ಕನ್ನಡಂದರಿದ್ರು ಇವರು ಬಹಳ ಹಿಂದೆ, ನಮ್ಮ ತೋಪಣ್ಣ ಇದ್ರು. ಆವತ್ತು ವಾಟಾಳ್ ನಾಗರಾಜ್ ಅವರು ಬರುತ್ತಿದ್ದಾರೆ, ದಾರಿ ಬಿಡಿ ಅಂತ ಹೇಳಿ